ನಂದಿಗಾನಹಳ್ಳಿಯಿಂದ ತಿರುಪತಿಗೆ ಪಾದಯಾತ್ರೆಗೆ ಚಾಲನೆ 700ಕ್ಕೂ ಹೆಚ್ಚು ಭಕ್ತರಿಗೆ ಶುಭ ಹಾರೈಸಿದ ಮುಖಂಡರು. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಮುದ್ದಲಹಳ್ಳಿ ಗ್ರಾಮದ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ವತಿಯಿಂದ ಪ್ರತಿವರ್ಷದಂತೆ 11ನೇ ವರ್ಷವಾದ ಈ ವರ್ಷವೂ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಸುಮಾರು 700ಕ್ಕೂ ಹೆಚ್ಚು ಭಕ್ತರು ಪಾದಯಾತ್ರೆ ಆರಂಭಿಸಿದರು. ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೋಲಾರದ ಪ್ರಮುಖ ಟೊಮೆಟೊ ವ್ಯಾಪಾರಿ ಮತ್ತು ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಅವರು, ಭಕ್ತರಿಗೆ ಶುಭ ಹಾರೈಸಿ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಸಹಬಾಳ್ವೆ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಈ ಪಾದಯಾತ್ರೆ ಕೇವಲ ದೇವಸ್ಥಾನದ ದರ್ಶನಕ್ಕಾಗಿ ಮಾತ್ರವಲ್ಲ, ಸಮಾಜದಲ್ಲಿ ಒಗ್ಗಟ್ಟು, ಸಹಕಾರ ಮತ್ತು ಸಹಬಾಳ್ವೆಯ ಸಂದೇಶ ಸಾರುವ ಯಾತ್ರೆಯಾಗಿದೆ. ಎಲ್ಲರೂ ಭಕ್ತಿಭಾವದಿಂದ, ಶಿಸ್ತು ಮತ್ತು ಸುರಕ್ಷತೆಯಿಂದ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಬೇಕು ಎಂದು ತಿಳಿಸಿದರು. ಯಾತ್ರಿಕರು ರಸ್ತೆಗಳಲ್ಲಿ ಸಂಚರಿಸುವ ವೇಳೆ ವಾಹನಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ, ವಿಶೇಷವಾಗಿ ಮಕ್ಕಳು ಹಾಗೂ ಹಿರಿಯರ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಬೆಟ್ಟ ಏರುವ ಸಂದರ್ಭದಲ್ಲೂ ಜಾಗರೂಕರಾಗಿದ್ದು, ಯಾವುದೇ ತೊಂದರೆ ಇಲ್ಲದೆ ಯಾತ್ರೆ ಪೂರ್ಣಗೊಳಿಸುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಶ್ರೀನಾಥ್ ಸೀರೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿಯ ಜಿಎನ್ ವೇಣುಗೋಪಾಲ ನಾಗರಾಜ್ ರೆಡ್ಡಿ, ಹರಿಕಥಾ ವಿದ್ವಾಂಸರು, ಸಮಾಜ ಸೇವಕ ವಿನಯ್ ರೆಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ರೈತರು, ಕೃಷಿ ಕಾರ್ಮಿಕರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಗ್ರಾಮಸ್ಥರು ತೋರಿದ ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯ ಸ್ವಾಗತಕ್ಕೆ ಕೃತಜ್ಞತೆ ಸಲ್ಲಿಸಿದ ಸಿಎಂಆರ್ ಶ್ರೀನಾಥ್ ಅವರು, ಗ್ರಾಮದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಆರ್ಥಿಕ ಅಭಿವೃದ್ಧಿ ಮತ್ತು ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ನಿಮ್ಮ ಆಶೀರ್ವಾದ ಮತ್ತು ಸಹಕಾರದಿಂದ ಇನ್ನಷ್ಟು ಜನಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಗೋಪಿ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಪೆದ್ದೂರು ನಾಗರಾಜರೆಡ್ಡಿ, ಚಿಕ್ಕಕರಕಮಾಕನಹಳ್ಳಿ ದೇವರಾಜ್ ಸೇರಿದಂತೆ ಹಲವಾರು ಭಕ್ತರು ಮತ್ತಿತರರು ಉಪಸ್ಥಿತರಿದ್ದರು. ಆಂಜನೇಯ ಸ್ವಾಮಿ ಮುದ್ನಹಳ್ಳಿ, ಗುಂಡ್ಲಹಳ್ಳಿ, ಗರಡಗೆರೆಯಲ್ಲಿ ಇವತ್ತು ದೀನ ಬಂಧು ಮಹಾಸಂಸ್ಥಾನ 11ನೇ ವರ್ಷದ ತಿರುಪತಿ ಯಾತ್ರೆ. ದೇವರು ಮಳೆ ಆಗ್ಲಿ, ಬೆಳೆ ಆಗ್ಲಿ, ಯಾವುದೇ ಗಲಾಟೆ ನೆಲೆಸದಿರ ಇರ್ಲಿ, ಯಾವುದೇ ಕಾಯಿಲೆ ಆಗ್ಲು ಹರಳದಿರ ಇರ್ಲಿ, ಎಲ್ಲರೂ ಆರೋಗ್ಯ ಭಾಗದಿಂದ ಇರ್ಲಿ ಅಂತೇಳಿ ಇವತ್ತು ಈ ಸಂಸ್ಥೆ ಹಮ್ಮಿಕೊಂಡಿರೋಂತ ಕೆಲಸ ಕಾರ್ಯ. ಇವತ್ತು ಅವ್ರನ್ನ ಕರ್ಕೊಂಡೋಗಿ, ಒಂದು ಫ್ಯಾಮಿಲಿನ ಕರ್ಕೊಂಡೋಗಿ ಇವತ್ತು ನಾವು ಬರಬೇಕು ಅಂದ್ರೆ ಎಷ್ಟು ಬಾಧೆ ಬೀಳಬೇಕು. ಇವತ್ತು ಇಷ್ಟು ಜನನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ಬೇಕಂತ ಸಿಎಂಆರ್ ಶ್ರೀನಿವಾಸ್ ಅಣ್ಣರೇ ಹಾಗೂ ನಾಗರಾಜ್ ರೆಡ್ಡಿ ಅವರೇ ಹಾಗೂ ಎಲ್ಲ ಪ್ರಮುಖರೇ, ದೊಡ್ಡ ಸಾಹಸ ಕೆಲಸನೇ. ವರ್ಷಕ್ಕೊಂದ್ಸಲಿ 10-12 ಗಾಡಿಗಳು ಹೋಗಿ ಅವ್ರನ್ನ ಕಾರ್ಯಕ್ಷೇಮಗಳು, ಅವ್ರನ್ನ ರಸ್ತೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಅವ್ರನ್ನ ತಿರುಗಿ ವಾಪಸ್ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಆರೋಗ್ಯ ಬಗ್ಗೆ ಐಶ್ವರ್ಯ ಎಲ್ಲ ನೀಡಲಿ. ಸಮಸ್ತ ಜನತೆಗೂ ಇದಕ್ಕೆ ಹೋಗಿ ಬಂತವ್ರಿಗೆ, ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ 2 ಮಾತು ಮಾತಾಡ್ತಾರೆ. ಎಲ್ಲ ನನ್ನ ಸಮಸ್ತ ನಂದಿಗಾನಹಳ್ಳಿ ಪಂಚಾಯತಿಯ ನನ್ನೆಲ್ಲ ಆತ್ಮೀಯ ರೈತ ಬಂಧುಗಳೇ, ಕೃಷಿ ಕಾರ್ಮಿಕರೇ, ನನ್ನೆಲ್ಲ ಹಿತೈಷಿಗಳೇ, ಇವತ್ತು ದಿವಸ ಚಿಂತಾಮಣಿ ತಾಲೂಕಲ್ಲಿ ನಂದಿಗಾನಹಳ್ಳಿ
ಪಂಚಾಯತಿಯಲ್ಲಿ ಮುದ್ದಳ್ಳಿ ಗ್ರಾಮದ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ಈ ಭಾಗದಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಸರಿಸುಮಾರು 700ಕ್ಕೂ ಹೆಚ್ಚು ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ದೇವರ ಕೀರ್ತನೆಗಳನ್ನ ಜಪಿಸ್ತಾ ಪಾದಯಾತ್ರೆಯಲ್ಲಿ ತೊಡಸ್ಕೊಂಡಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತೀನಿ ಬಂಧುಗಳು. ಹಾಗೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 9:30 10 ಗಂಟೆಗೆ ಚಾಲನೆ ಆಗಬೇಕಾಗಿತ್ತು. ಎಲ್ಲ ನನ್ನ ರೈತ ಬಂಧುಗಳು ಆ ಸಮಯಕ್ಕೆ ಸೇರಿದ್ರಿ. ಸ್ವಲ್ಪ ನನ್ನ ಎಲ್ಲ ಹಲವಾರು ಕಾರ್ಯಕ್ರಮಗಳಿಂದ ಖಾಸಗಿ ಕಾರ್ಯಕ್ರಮದಿಂದ ಸ್ವಲ್ಪ ತಡೆ ಆಯಿತು. ಮೊದಲನೇ ಕ್ಷಮೆ ಇರಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಬೇಕು, ನಿಮ್ಮೆಲ್ಲರೂ ಬೀಳ್ಕೊಡ್ಬೇಕಂತ ಏನು ಇವತ್ತು ದಿವಸ ದೂರದಿಂದ ದೇವರಹಳ್ಳಿಯಿಂದ ಬಂದಂತ ನನ್ನ ಹಿತೈಷಿಗಳು ಮತ್ತೆ ನನ್ನ ಸೋದರ ಸಮಾನರಾದಂತಹ ಗೌರವಾನ್ವಿತ ಗೋಪಿನಾಥಣ್ಣವರು, ಹಾಗೆ ಈ ಭಾಗದ ಮುಖಂಡರು, ನಮ್ಮೆಲ್ಲರ ಹಿತೈಷಿಗಳು, ಹಿರಿಯರಾದಂತಹ ಗೌರವಾನ್ವಿತ ನಾಗರಾಜ ರೆಡ್ಡಿ ಅವರೇ, ಹಾಗೆ ಹರಿಕಥಾನ್ ವಿದ್ವಾನರು, ನನ್ನ ಸದಾ ಹಸನ್ಮುಖಿಗಳು, ಸಮಾಜಕ್ಕೆ ಒಂದು ಒಳ್ಳೇದು ಕೊಡಬೇಕು, ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಕೊಡ್ತಕ್ಕಂತ ಒಂದು ದೂರದೃಷ್ಟಿ ಇಟ್ಕೊಂಡಂತ ಒಬ್ಬ ಏಕೈಕ ಈ ಭಾಗದ ಸ್ಥಳೀಯ ವ್ಯಕ್ತಿತ್ವರು, ಮತ್ತೆ ಅವ್ರನ್ನ ನಾವೆಲ್ಲರೂ ಕೂಡ ಗೌರವಿಸ್ತಾ ಇರ್ತಕ್ಕಂಥ ವ್ಯಕ್ತಿತ್ವ ಗೌರವಾನ್ವಿತ ವಿನಯ್ ರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತೇನೆ. ಹಾಗೆ ಎಲ್ಲ ಗ್ರಾಮದ ಹಿರಿಯ ಮುಖಂಡರುಗಳು, ದೂರದ ಊರಿನಿಂದ ಬಂದಂತ ನನ್ನ ರೈತ ಬಂಧುಗಳು, ಏನಿವತ್ತು ನಮ್ಮ ಕೃಷಿ ಧಾರ್ಮಿಕ ಆಧ್ಯಾತ್ಮಿಕ ಮತ್ತೆ ಒಂದು ಭಕ್ತಿಯ ಪರವಶರಾಗಿ ನಾವು ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ದೇವರನ್ನು ಕಾಣ್ತೇವೆ. ದೇವರ ಒಂದು ಪೂಜೆ ಮಾಡೋದ್ರ ಮೂಲಕ ಆ ಕೆಲಸ ಪ್ರಾರಂಭ ಮಾಡ್ತೇವೆ. ದಿನ ಬೆಳಿಗ್ಗೆ ಎದ್ದು ದೇವರಿಗೊಂದು ನಮಸ್ಕಾರ ಹಾಕೋದ್ರ ಮೂಲಕ ನಾವೇನು ಪ್ರಾರಂಭ ಮಾಡ್ತೀವಿ. ಇದು ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯ, ನಮ್ಮ ಸನಾತನ ಧರ್ಮದ ಒಂದು ಪಾಲನೆಯಂತೆ ನಾವು ಪ್ರತಿಯೊಂದರಲ್ಲೂ ಕೂಡ ಏನು ದೈವತ್ವ ಕಾಣ್ತೀವಿ. ಹಾಗೆ ನಮ್ಮ ಒಂದು ಬದುಕು ಚೆನ್ನಾಗಿರಬೇಕು, ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು, ಎಲ್ಲ ಜಾತಿ ವರ್ಗದವರು ಕೂಡ ಒಂದು ಸಮನ್ವಯತೆ ಸಹಬಾಳ್ವೆಯಿಂದ ಬಾಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳೋ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ರೈತ ಸಮೂಹ ಇವತ್ತು ಪ್ರತಿ ವರ್ಷ ನೀವು ಇಲ್ಲಿ ಸೇರ್ತೀರಿ. ಈ ಯಾತ್ರೆ ಕೇವಲ ಒಂದು ದೇವಸ್ಥಾನಕ್ಕೆ ಪಾದಯಾತ್ರೆ ಅಂತಲ್ಲ, ಇದು ನಮ್ಮ ಸಮನ್ವಯದ ಯಾತ್ರೆ, ನಮ್ಮ ಒಂದು ಸಹಬಾಳ್ವೆ ಯಾತ್ರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬೀಳ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಯಾಣ ಏನಿದೆ, ಈ ಪ್ರಯಾಣ ಸುಖಕರವಾಗಿರಲಿ. ಸ್ವಾಮಿ ವೆಂಕಟೇಶ್ವರ ನಿಮ್ಮ ಒಂದು ಪ್ರಯಾಣಕ್ಕೆ ಎಲ್ಲೂ ತೊಂದರೆ ಆಗದಂತ ರೀತಿಯಲ್ಲಿ ಕರುಣಿಸಲಿ. ಹಾಗೆ ಇಲ್ಲಿಂದ ಹೊರಟಂತವ್ರು ಕೂಡ ನನ್ನ ಅಂದಾಜು ಬೆಟ್ಟತ್ತಂತೂ ಕೂಡ ಇದೆ, ಬೆಟ್ಲತ್ತಂತೂ ಕೂಡ ಇದೆ ಅಂತ ಭಾವಿಸ್ತೇನೆ. ಹಾಗಾಗಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ ನಾವು ಹೋಗುವಂತ ಹಾದಿಯಲ್ಲಿ ಅನೇಕ ವಾಹನಗಳು ಬರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಮಕ್ಕಳು ಮತ್ತು ಹಿರಿಯರನ್ನ ಒಂದು ಜೋಪಾನ ಮಾಡ್ತಾ ಸಾಗಬೇಕು. ಈ ಪ್ರಯಾಣ ಇನ್ನೂ ಒಂದು 2 ದಿನ ನಿರಂತರವಾಗಿ ಪಾದಯಾತ್ರೆ ಮಾಡುದು ಮತ್ತೆ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆದು ಏನು ನಿರ್ಧರಿಸಿರ್ತೀರಿ ಅಲ್ಲಿ ತನಕ ಕೂಡ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಯಾಣ ಮತ್ತೆ ನಿಮ್ಮ ಸುಖ, ನಿಮ್ಮ ಒಂದು ಆ ಬಂಧುಗಳೇನಿದ್ದಾರೆ ಎಲ್ಲರೂ ಕೂಡ ಸುಭಿಕ್ಷವಾಗಿ ಬಹಳ ಸುರಕ್ಷಿತವಾಗಿ ಹೋಗುವಂತದ್ದಾಗ್ಲಿ ಅಂತ ಮುಟ್ಕೊಳ್ತಾ, ಜೊತೆಗೆ ಏನು ಇವತ್ತು ದಿವಸ ನನ್ನ ರೈತರು ನನ್ನನ್ನ ಒಂದು ಕುಟುಂಬದ ಸದಸ್ಯ ತರ ಕಾಣ್ತಾ ಇರ್ತೀರಿ. ಏನೀಗಾಗಲೇ ನಾನು ಅಲ್ಲಿ ಕಾರ್ಯನಿರ್ತಾ ಇದ್ದಂಗೆ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡ್ತೀರಿ. ನಾನು ಒಡಗೊಟ್ಟಿದ್ದೇನೋ, ನನ್ನ ಅಣ್ಣ ತಮ್ಮನ ಕುಟುಂಬದ ಸದಸ್ಯನೋ ಈ ಗ್ರಾಮಕ್ಕೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಅಭಿಮಾನ ತೋರಿಸ್ತಾ ಇದ್ರಿ. ಇದು ಬೆಲೆ ಕಟ್ಟಲಾದಂತ ಒಂದು ಅಭಿಮಾನ. ಇಂಥ ಒಂದು ಪ್ರೀತಿ ವಿಶ್ವಾಸ ವಿಶೇಷವಾಗಿ ನನ್ನ ತಾಯಂದ್ರು, ನನ್ನ ಅಕ್ಕ ತಂಗಿರಲಿದ್ದೀರಿ. ನಿಮ್ಮಗಳ ಆಶೀರ್ವಾದ, ದೇವರ ಒಂದು ಏನು ಆಂಜನೇಯನ ಆಶೀರ್ವಾದ, ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ, ದೊಡ್ಡವರ ಹಿರಿಯರ ಆಶೀರ್ವಾದ ನನ್ನ ಮೇಲಿರ್ಲಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಇನ್ನಷ್ಟು ನಿಮ್ಮ ಜೊತೆಯಾಗಿ ಇನ್ನಷ್ಟು ಕೆಲಸ ಮಾಡ್ತಾ ಇನ್ನಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಆಶೀರ್ವಾದ ಕೋರ್ತಾ ಇದ್ದೀನಿ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಏನು ನಾನು ಬೆಳೀತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಸಹಕಾರ, ಸಮನ್ವಯತೆ, ಹಿರಿಯರ ಒಂದು ಸಹಭಾಗಿತ್ವ, ಹಿರಿಯರ ಒಂದು ಏನು ಮಾರ್ಗದರ್ಶನ ನಾವೆಲ್ಲ ಬಾಳಬೇಕು. ಮುಂದೆ ಈ ಒಂದು ಗ್ರಾಮ ಸುಭಿಕ್ಷವಾಗಿರಬೇಕು, ಒಳ್ಳೆಯ ಮಳೆ ಬೆಳೆ ಆಗಿ ಒಳ್ಳೆಯ ಆರ್ಥಿಕವಾಗಿ ಸದೃಢ ಆಗೋ ಜೊತೆಗೆ ಒಂದು ಸಮಾನತೆ ಬಾಳೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆಂಜನೇಯನ ಆಲಯದಲ್ಲಿ ಸೇರಿದ್ರಿ. ಜೊತೆಗೆ ತಿರುಪತಿಯ ಒಂದು ವೆಂಕಟೇಶ್ವರ ವೆಂಕಟೇಶ್ವರನ ಒಂದು ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲರೂ ಕೂಡ ನೆಮ್ಮದಿಯಾಗಿ ಬಾಳೋದಾಗ್ಲಿ ಅಂತ ಸಂದರ್ಭ ಕೋರ್ತಾ ನನ್ನನ್ನ ಒಂದು ಕರೆಸಿ ನನ್ನ ಸ್ವಾಗತಿಸಿ ನನ್ನ ಒಂದು ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಸರ್ವ ಜನ ಕೂಡ ತಲೆಬಾಗಿ ನಮಸ್ಕರಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಈ ದಿನ ಕರಟಗಿರಿ ಬೆಟ್ಟದಲ್ಲಿ 11ನೆಯ ಪಾದಯಾತ್ರೆಯನ್ನು ದೀನದಯಾಳು ಸಂಸ್ಥಾನದಿಂದ
11ನೇ ವರ್ಷದಲ್ಲಿ ಈ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CMR ಶ್ರೀನಾಥ್ ಅವರು ಪ್ರತಿ ವರ್ಷ ಈ ಒಂದು ವಸ್ತ್ರದಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ, ಜನ ಚೆನ್ನಾಗಿರ್ಲಿ, ಮಳೆ ಎಲ್ಲ ಸಮೃದ್ಧಿ ಚೆನ್ನಾಗಿರ್ಲಿ ಅಂತ ನಮ್ಮ CMR ಶ್ರೀನಾಥನ್ ಅವರು ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿ ಗೋಪಿಯವರು ಈ ಒಂದು ಸಮಸ್ಥಾನವು ಇನ್ನ ಬೆಳೆಯಲಿ, ಈ ಒಂದು ಪಾದಯಾತ್ರೆ ಇನ್ನ ಮುಂದೆ ಒರೀಲಿ ಅಂತ ನಮ್ಮ ಗೋಪಿಯವರು ಸತತವಾಗಿ ಅನ್ನ ಮಾಡೋದಕ್ಕೆ ಪಾತ್ರೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CM ಗೋಪಿನಾಥ್ ಅವರು ಈ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹರಿಕಥಾ ವಿದ್ವಾನ್ ಆಗಿದ್ದ ನಮ್ಮ ವಿನಯ ರೆಡ್ಡಿ ಅವರು ಈ ಒಂದು ಸತತವಾಗಿ ಈ ಒಂದು ಪಾದಯಾತ್ರೆಗೆ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನ ಬೆಳೆಯಲಿ ಅಂತ ಹೇಳಿ ಈ ಒಂದು ಪಾದಯಾತ್ರೆ ಚೆನ್ನಾಗಿ ನಡೀತಾ ಇದೆ. ಇವತ್ತು ಒಂದು 300 ಜನ ಮೇಲೆ ಪಾದಯಾತ್ರೆ ನಡೀತಾ ಇದೆ. ಲಾಸ್ಟ್ಗೆ ಒಂದು 700-800 ಜನ ಸೇರುವ ಒಂದು ಆಗುವ ಒಂದು ಪ್ರಯತ್ನ, ಜನ ಜಾಸ್ತಿ ಹುಮ್ಮಸ್ಸಲ್ಲಿದ್ದಾರೆ. ಈ ಒಂದು ಪಾದಯಾತ್ರೆಯಿಂದ ನಮಗೆ ಒಳ್ಳೆ ಮಳೆ ಆಗಲಿ, ಆ ಕೆಂಗೇಗೌಡ ಸ್ವಾಮಿ ಒಳ್ಳೆ ಬೆಲೆ ಕೊಟ್ಟು ನಮ್ಮ ಜನರಿಗೆ ಕಾಪಾಡಲಿ ಅಂತ ಹೇಳಿ ಈ ಪಾದಯಾತ್ರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀರಲ್ಲ ಜನರು, 10 ಜನ ಒಂದೊಂದು ಬ್ಯಾಚ್, ಯಾರು ತಪ್ಪಿಸ್ಕೊಳ್ಳದೆ ಒಬ್ಬೊಬ್ಬರು 10 ಜನ ಹಿಂದ್ಗಡೆ ಹಾಕೊಂಡು ಈ ಒಂದು ಕಾರ್ಯಕ್ರಮ ರೋಡಲ್ಲಿ ಹೋಗುವಾಗ ದಾರಿ ಉದ್ದಕ್ಕೂ ರೋಡ್ ಸೈಡ್ಗೆ ಇರಬೇಕು, ರೋಡಲ್ಲಿ ಹೋಗಬಾರದು. ಯಾಕಂದ್ರೆ ವೆಹಿಕಲ್ ಅವೆಲ್ಲ ಬರ್ತಾ ಇರ್ತವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ದೇವರ ದರ್ಶನ ಮಾಡಿಕೊಂಡು ನೀವು ಸತತವಾಗಿ ನಮ್ಮ ಮನೆಯವರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ನಮ್ಮ CMR ಶ್ರೀನಾಥ್ ನಮ್ಮ ಗೋಪಿಯವರು ಸತತವಾಗಿ ಈ ಒಂದು ದೀನ ದಯಾಳು ಸಮಸ್ಥಾನಕ್ಕೆ ಬಂದು ಪ್ರತಿ ವರ್ಷ ಬಂದು ಈ ಒಂದು ಸಮಸ್ಥಾನಕ್ಕೆ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇವಾಗ ಚಾಲನೆ ಮಾಡೋದಕ್ಕೆ ನಮ್ಮ CMR ಶ್ರೀನಾಥ್ ಹಾಗೂ ಗೋಪಿಯವರು ಚಾಲನೆ ಕೊಡ್ತಾ ಇದ್ದಾರೆ.